ಲೋಕಸಭಾ ಚುನಾವಣಾ ಅಖಾಡ ದಿನೇ ದಿನೇ ಕಾವೇರ್ತಾ ಇದ್ದು ಪ್ರಧಾನಿ ಮೋದಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಸಭೆಯಲ್ಲಿ ಮಾತನಾಡಿದಂತವರು ಮೋದಿ 5 ವರ್ಷದಲ್ಲಿ ಏನೂ ಮಾಡಿಲ್ಲ, ಒಂದೇ ಒಂದು ದಿನ ಮಾಧ್ಯಮಗಳಿಗೆ ಮುಂದೆ ಬಂದು ಮಾತನಾಡಿಲ್ಲ, ಎಂಥ ಪ್ರಧಾನಿಯನ್ನ ನಾನು ಎಂದೂ ನೋಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಮೋದಿ ಎಂಥ ಕಿಲಾಡಿ ನೋಡಿ, ಹೇಳಿದ್ದೆಲ್ಲ ಬಿಟ್ಟು ಈಗ ಚೌಕಿದಾರ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮೋದಿ ಯಾರಿಗೆ ಚೌಕಿದಾರ ಅಂತ ವ್ಯಂಗ್ಯವಾಡಿದರು. ಇನ್ನು ಮೋದಿ ಒಬ್ಬ ಮಹಾನ್ ನಾಟಕಕಾರನಾಗಿದ್ದು ಇದೇ ಹಾದಿಯಲ್ಲಿ ಈಗ ಸಂಸದ ಪ್ರತಾಪ್ ಸಿಂಹ ಹೋಗ್ತಾ ಇದ್ದಾನೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಜನತಾದಳ ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಭಿನ್ನಾಭಿಪ್ರಾಯ ಆಗದಂತೆ ಎಲ್ಲ ಪ್ರತಿಯೊಂದು ಮಾಡಲು ನಾವು ಗೆಲ್ಲಬಹುದು ಅಂತ ಹೇಳ್ತಾ ಎಲ್ಲರೂ ಕೂಡ ನಾನು ಕೈ ಮುಗಿದು ಕೇಳ್ಕೊತೇನೆ. ದೇಶಕ್ಕೆ ಅಪಾಯ ಆಗ್ತದೆ. ನರೇಂದ್ರ ಮೋದಿ ಇದಾರಲ್ಲ, ಬಹುಶಃ ಮಹಾನ್ ನಾಟಕಕಾರ, ಬಹಳ ಚೆನ್ನಾಗಿ ಕಲಾಕಾರ, ಬಹಳ ಚೆನ್ನಾಗಿ ನಾಟಕ ಮಾಡ್ತಾರೆ. ಹಾಗೇನೆ ಸುಳ್ಳು ಹೇಳೋದ್ರಲ್ಲಿ ಬಹಳ ನಿಶ್ಚೀಮ. ಬಹುಶಃ ನಾನು ಒಂದು 50 ವರ್ಷದಿಂದ ದೇಶದ ರಾಜಕಾರಣ ಗಮನಿಸ್ತಾ ಇದ್ದೀನಿ. 50 ವರ್ಷದಲ್ಲಿ ಇಷ್ಟೊಂದು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿನ ನಾನು ಯಾವಾಗಲೂ ನೋಡೇ ಇರಲಿಲ್ಲ. ಅಷ್ಟೊಂದು ಅದೇ ದಾರಿನಲ್ಲಿ ಎಂತವನೇವ ಪ್ರತಾಪ್ ಸಿಂಹ ನಡೆಯಕ್ಕೆ ಶುರು ಮಾಡ್ತಾರೆ. ನೋಡಿ, ಮೈಸೂರಿನಲ್ಲಿ 5 ವರ್ಷ ಆಯ್ತಲ್ಲ MP ಆಗಿ, ಏನೂ ಕೆಲಸ ಮಾಡಿಲ್ಲ. ಅದ್ಯಾವುದೋ ಒಂದು ಪುಸ್ತಕ ಮಾಡ್ಕೊಂಡ್ಬಿಟ್ಟು ಎಲ್ಲ ನಾ ಮಾಡಿದ್ದೀನಿ. ನಮ್ಮ ಕಾರ್ಯಕರ್ತರು ಅದ್ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. JDS ನವರು ಸುಮ್ಮನೆ ಇದ್ದಾರೆ, ಕಾಂಗ್ರೆಸ್ನವರು ಸುಮ್ಮನೆ ಇದ್ದಾರೆ. ಅವ್ರು ಮಾಡಿದಾರ? ಏನ್ ರೈಲ್ವೆ ಅವ್ರು ಮಾಡಿದ್ರ? ಡಬಲ್ ಲೈನ್ ಅವ್ರು ಮಾಡಿದ್ರ? ನಾವು ಮಾಡಿದ್ದು ಎಷ್ಟು ವರ್ಷದಲ್ಲಿ ಆಗಿದ್ದು, ಅದು ಮಂಜೂರಾಗಿದ್ದು. 5 ವರ್ಷಗಳಲ್ಲಿ ಏನು ಮಾಡಿಲ್ಲ. ಸುಮ್ಮನೆ ನೋಡಿ, ನಿಮ್ಗೆ ಒಂದು ಹೇಳ್ತೀನಿ, 5 ವರ್ಷದಲ್ಲಿ ವಿದೇಶದಲ್ಲಿ ಮಾಧ್ಯಮದವ್ರು ಭೇಟಿ ಮಾಡೋದು ಬಿಟ್ಟರೆ ದೇಶದ ಪ್ರಧಾನಮಂತ್ರಿಯಾಗಿ ಮಾಧ್ಯಮದವ್ರನ್ನ ಭೇಟಿನೇ ಮಾಡಿಲ್ಲ. 5 ವರ್ಷದಲ್ಲಿ ನೋಡಿದ್ರೆ ಯಾರು ಪ್ರಧಾನಮಂತ್ರಿನ? ಮೀಡಿಯಾದವ್ರನ್ನೇ ಭೇಟಿ ಮಾಡಿಲ್ಲ. ದೇಶದ ಪ್ರಧಾನಮಂತ್ರಿ ಎಲ್ಲ ಹೊರದೇಶದಲ್ಲಿ ಮೀಡಿಯಾದವ್ರು ಕರ್ಕೊಂಡು ಹೋಗಿ ಅಲ್ಲೇನೋ ಮೋದಿ ಅವ್ರ ಕಡೆ ಭೇಟಿ ಮಾಡಿರ್ಬೋದೇನಷ್ಟೇ. ನಮ್ಮ ದೇಶದಲ್ಲಿ ಮೀಡಿಯಾದವ್ರನ್ನೇ ಭೇಟಿ ಮಾಡಿಲ್ಲ. ಯಾಕಂದ್ರೆ ಕೇಳ್ತಾರಲ್ಲ, ಹೇಳ್ಬೇಕಲ್ಲ, ಏನ್ ಮಾಡಿದ್ದೀರಿ ಅಂದ್ರೆ ಹೇಳ್ಬೇಕಲ್ಲ. ಈಗ ನಮಗೆಲ್ಲ ಒಂದು ಬೈಟು ಸಾರ್ ಅಂತಾರೆ, ಅಲ್ಲಿ ಪತ್ತೆನೇ ಇಲ್ಲ. ಅವರು ನೋಡಿ ಎಂತ ಕಿಲಾಡಿ ಆಸಮೆ. ರೇಡಿಯೋದ ಮೂಲಕ ಮನ್ ಕಿ ಬಾತ್ ಯಾವ ಮನ್ ಕಿ ಬಾತ್ ನನಗಂತೂ ಗೊತ್ತಿಲ್ಲ. ಮನ್ ಕಿ ಬಾತ್ ಅಚ್ಚೇ ದಿನ ಈಗ ಮೊದಲೆಲ್ಲ ಬಿಟ್ಬಿಟ್ಟು ಈಗ ಚೌಕಿದಾರ್. ನೋಡಪ್ಪ, ಈ ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ ಏನಿದೆ, ಈ ದೇಶದ ಸಂಪತ್ತು ರಕ್ಷಣೆ ಮಾಡೋದು, ದೇಶ ರಕ್ಷಣೆ ಮಾಡೋದು, ಜನರ ರಕ್ಷಣೆ ಮಾಡೋದು ಯಾವುದೇ ಚುನಾಯಿತ ಸರ್ಕಾರದ ಜವಾಬ್ದಾರಿ.